ಧನ್ಯವಾದ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತದಲ್ಲಿ ಬಿದ್ದೀವಿ. ಬನ್ನಿ, ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ ಚಿದಾನಂದ ಮೂರ್ತಿಗಳು ಏನು ಹೇಳ್ತಾರೆ ಕೇಳೋಣ. ಚಿದಾನಂದ ಮೂರ್ತಿಗಳೇ, ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಕೊನೆಯದಾಗಿ ಸ್ಪಷ್ಟವಾದ ಒಂದು ಮಾತ್ರ ಹೇಳ್ತೇನೆ. ಯಾರ ವಾದದಲ್ಲಿ ಟೊಳ್ಳುತನ ಇರುತ್ತೆ, ಅವ್ರಿಗೆ ಆಧಾರ ಇಲ್ಲ, ಅಂಥವ್ರು ಮಾತು ಜಾಸ್ತಿ ಅವ್ರದ್ದು, ಬಹಳ ಆಕರ್ಷಕವಾಗಿ ಮಾತಾಡ್ತಾರೆ. ಯಾವುದು ಸತ್ಯವೋ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ, ಆವೇಶದಿಂದ ಹೇಳೋದಿಲ್ಲ, ಆಕರ್ಷಕ ಮಾತು ಇಲ್ಲ. ನಾನು ಎಲ್ಲ ಆಧಾರಗಳನ್ನ ಕಣ್ಣಾರೆ ನೋಡಿದ್ದೇನೆ, ಸ್ಪಷ್ಟವಾಗಿ ನೋಡಿದ್ದೇನೆ. ಬರೀ ಅಂತೆ ಕಂತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದಲ್ಲ ಇದು. ಈಗಾಗಲೇ ಹೇಳಿದ ಹಾಗೆ ಟಿಪ್ಪು ಸ್ಪಷ್ಟವಾಗಿ ಒಬ್ಬ ಮತಾಂಧ, ಕ್ರೂರಿ. ಒಂದು ಆಗಲೇ ಹೇಳೋದೊಂದು ಬರ್ತದೆ ನನಗೆ. ಕಾಸರಗೋಡಿನ ಪಕ್ಕದಲ್ಲಿ ಒಂದು ಬದೂರ್ ಅಂತ ಊರಿದೆ. ಈಗ ಚಿದಾನಂದ ನೀವು ಹೇಳೋ ಪ್ರಕಾರ ಏನು ಅಂತಂದ್ರೆ, ನೀವು ಆರೋಪ ಮಾಡೋ ಪ್ರಕಾರ ಮತಾಂಧ, ಕ್ರೂರಿ, ಹಿಂಗಾಗಿ ಏನು ಅಂತಂದ್ರೆ ಟಿಪ್ಪು ಸುಲ್ತಾನನ ಹೆಸರು ಇಡಬಾರದು ಅಂತೀರಿ ನೀವು, ಹೌದು ಅಲ್ವೋ? ಟಿಪ್ಪು ಖಡ್ಗದ ಗುರುತು ಇರುವ ಸ್ಥಳ ಅಂತ ಹೇಳಿ ಅದನ್ನೇ ಮಲಯಾಳಂ ಭಾಷೆಯಲ್ಲಿ ಬರೆದಿದೆ, ಇಂಗ್ಲಿಷ್ಲೂ ಕೂಡ ಬರೆದಿದೆ. ಓಕೆ ಸರ್, ಚಿದಾನಂದ ಮೂರ್ತಿಗಳೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡೋದಕ್ಕೆ ನನ್ನ ಧ್ವನಿ ಅವರಿಗೆ ಸ್ಪಷ್ಟವಾಗಿ ಕೇಳಿದೆ. ಮಧುಸೂದನ್ ಜಿ, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ತುಂಬ ಸಂಕ್ಷಿಪ್ತವಾಗಿ. ರಂಗನಾಥ್ ಒಂದೇ ಮಾತು ಹೇಳುವಂಥದ್ದು, ಓವೇಸಿ, ಹೈದರಾಬಾದಿನ ಓವೇಸಿ ಯಾವ ಕನಸನ್ನ ಕಂಡಿದ್ನೋ, ಕಾಣ್ತಾ ಇದ್ನೋ, ಅದೇ ಕನಸನ್ನ 200 ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಕಂಡಿದ್ದ. ಆದ್ರಿಂದ ಟಿಪ್ಪು ಸುಲ್ತಾನನ ಹೆಸರು ಬೇಡ, ಓವೇಸಿ ಅಂತ ಯುವಕರನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡುವಂತ ಮುಸ್ಲಿಂ ಯೂನಿವರ್ಸಿಟಿಯೂ ಬೇಡ, ನಮಗೆ ಯೂನಿವರ್ಸಿಟಿಯೂ ಬೇಡ, ಟಿಪ್ಪು ಬೇಡ, ಎರಡೂ ಬೇಡ ನಮಗೆ. ಓಕೆ ಸರ್, ಕೊನೆಯದಾಗಿ ತಮ್ಮ ಒಪಿನಿಯನ್ ಸರ್, ತುಂಬಾ ಸಂಕ್ಷಿಪ್ತವಾಗಿ ಒಂದು ವರ್ಡಲ್ಲಿ. ನನಗೆ ಬಹಳ ಒಂಥರ ಮುಜುಗರ ಆಗ್ತಾ ಇದ್ದಿತ್ತು ಮಾತಾಡಲಿಕ್ಕೆ. 250 ವರ್ಷಗಳವರೆಗೆ ಟಿಪ್ಪು ಸುಲ್ತಾನ್ ತೀರಿ ಹೋದ ನಂತರ ಇದುವರೆಗೆ ಯಾರು ಕಂಡು ಹಿಡಿದಂತಹ ಸಂಶೋಧನೆ ಚಿದಾನಂದ ಮೂರ್ತಿ ಅವ್ರಿಗೆ ಒಬ್ಬರಿಗೆ ಮಾತ್ರ ಗೊತ್ತಾಯ್ತು ಅಂತಂದ್ರೆ ಎಷ್ಟು ದೊಡ್ಡ ಸಂಶೋಧಕರಾಗಿರ್ಬೇಕು ಅಂತೇಳಿ ನಾನು ಒಂದು. ಎರಡನೇದಾಗಿ ಅವ್ರು ಹೇಳಿದಂಥ ಒಂದು ದೊಡ್ಡ ಮಾತು ಹೇಳಿದ್ರು, ಹಿಂದೆ ಇವತ್ತು ಹೇಳಿಲ್ಲ, ದೇಶದ್ರೋಹಿ ಟಿಪ್ಪು ಸುಲ್ತಾನ್ ಅಂತ ಹೇಳಿ. ಯಾವ ದೇಶ? ಟಿಪ್ಪು ಸುಲ್ತಾನ್ ಯಾವ ದೇಶದಲ್ಲಿದ್ದ? ಅವರಿದ್ದು ಮೈಸೂರು ಸಂಸ್ಥಾನದಲ್ಲಿ, ಮೈಸೂರು ಸಂಸ್ಥಾನ ಯೂನಿವರ್ಸಿಟಿಗೆ ಹೆಸರಿಡಬೇಕು ಬೇಡ ಹೇಳಿ ಸರ್. ನಾನು ಹೇಳ್ತಾ ಇರೋದು ಯೂನಿವರ್ಸಿಟಿ ಬೇಕು, ಟಿಪ್ಪು ಸುಲ್ತಾನ್ ಹೆಸರಲ್ಲೇ ಬೇಕು, ಅಲ್ಪಸಂಖ್ಯಾತ ಅಂತ ಹೇಳೋ ಹೆಸರು ಬೇಡ. ಹಿಂದೂ ಮುಸಲ್ಮಾನರ ಪ್ರತ್ಯೇಕ ಇರ್ತದೆ, ನಾವು ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು. ಫೈನ್. ಕುರೇಶ್ ಅವರೇ, ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವಾಗ ನಮ್ಮ ಅಕ್ಬರುದ್ದೀನ್ ವಯಸ್ಸಿದು ಹೇಳಿದಾರಲ್ಲ, ಗಲ್ಲಕ್ಕೊಳ್ಳಿ, ನಾವು ಅಭ್ಯಂತರ ಇಲ್ಲ. ಅದೇ ಥರ ಮುತಾಲಿಕೂನು ಕೊಳ್ಳಿ, ಯಾವುದು ಟಿಪ್ಪು ಇದ್ರದ್ದು ಪಾಕಿಸ್ತಾನದ ಧ್ವಜ ಹಾರಿಸ್ದಾರಲ್ಲ ಕೊಳ್ಳಿ, ಇಂಥ ಪ್ರಚೋದನೆ ಹೇಳಿಕೆ ಹೇಳ್ತಾರಲ್ಲ, ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು. ಆದರೆ ನಮಗೆ ಯಾವ ಕಾರಣಕ್ಕೂ ಇಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಯೂನಿವರ್ಸಿಟಿ ಬೇಕಂದು ನಾವು ಡಿಮ್ಯಾಂಡ್ ಮಾಡ್ತೀವಿ. ತುಂಬ ಸಂಕ್ಷಿಪ್ತವಾಗಿ ಹೇಳೋದಂತ ಏನಂದ್ರೆ, ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಸಪರೇಟ್ ಯೂನಿವರ್ಸಿಟಿ ಅವಶ್ಯಕತೆ ಇಲ್ಲ, ಮುಖ್ಯವಾಹಿನಿಗೆ ತನ್ನಿಯವರನ್ನ. ಜೊತೆಗೆ ಟಿಪ್ಪು ಸುಲ್ತಾನಿನ ಹೆಸರು ಯಾವತ್ತೂ ಕೂಡ ಅದು ಅಲ್ಪಸಂಖ್ಯಾತರ ಯೂನಿವರ್ಸಿಟಿ ಅಲ್ದಿದ್ರು ಕೂಡ ಇಡುವಂತದ್ದು ಬೇಡ, ಅಬ್ದುಲ್ ಕಲಾಂ ಹೆಸರು ಇಡಿ. ಓಕೆ ಸರ್, ಫೈನ್. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ. ಅದೇ ರೀತಿ ಮಧುಸೂದನ್, ಚಿದಾನಂದ ಮೂರ್ತಿಗಳು, ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ತನಕ ಆದಂಥ ಚರ್ಚೆ ಕೇಳಿದ್ರಿ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಏನಾದರೂ ಯೂನಿವರ್ಸಿಟಿಗಳು ಬೇಕಾ ಅನ್ನುವಂಥದ್ದು. ಈಗ ಹಿಂದೂ ಯೂನಿವರ್ಸಿಟಿ ಆಯಿತು, ಮುಸ್ಲಿಂ ಯೂನಿವರ್ಸಿಟಿ ಆಯಿತು, ಈಗ ಮತ್ತೊಂದು ಮುಸ್ಲಿಂ ಯೂನಿವರ್ಸಿಟೀಸ್ಗಳು ಬರ್ತಾ ಇವೆ ಹಲವಾರುಗಳು. ಜೊತೆಗೆ ಜಾತಿಗೆ ಒಂದ್ಬಿಡಿ, ಈ ಲಿಂಗಾಯತ್ ಯೂನಿವರ್ಸಿಟಿ, ಗೌಡರ ವಿಶ್ವವಿದ್ಯಾನಿಲಯ, ಬ್ರಾಹ್ಮಣರ ವಿಶ್ವವಿದ್ಯಾನಿಲಯ, ದಲಿತ್ ಯೂನಿವರ್ಸಿಟಿ, ಹೀಗೆ ಜಾತಿಗೆ ಒಂದು ತೆರೆದು ಬಿಡಿ. ಸೊ ಈ ಮುಖಾಂತರ ನಾವು ಜಾತ್ಯತೀತ ರಾಷ್ಟ್ರ ಅಂತ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋಣ. ನಿಜಕ್ಕೂ ಇದ್ರ ಹಿಂದೆ ಏನೇನು ಹೆಸರಿಡ್ತೀರಿ, ಅದ್ರ ಹಿಂದೆ ನಿಮ್ಮ ಉದ್ದೇಶಗಳೇನು, ಜೊತೆಗೆ ಯಾರ್ಯಾರನ್ನ ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡ್ತೀರಿ, ಅದರೊಂದಿಷ್ಟು ವಿವರಗಳನ್ನ ಕೊಟ್ಟು ನೀವು ಹೆಸರಿಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.